ರಾಜ್ಯ ಕಮಲಪಾಳ್ಯದೊಳಗೆ ಶುರುವಾಯ್ತಾ ಕುರ್ಚಿ ಕಸರತ್ತು. ನೂತನ ವರ್ಷದಲ್ಲಿ ಕೇಸರಿ ಪಡೆಗೆ ಸಿಗ್ತಾರ ಹೊಸ ಕಮಾಂಡರ್. ರಾಜ್ಯಾಧ್ಯಕ್ಷ ಪಟ್ಟ ಪಡೆಯೋಕೆ ಮತ್ತೆ ಶುರುವಾದ ರೆಬಲ್ ಟೀಮ್ ಲಾಬಿ. ಸೀಟು ಉಳಿಸಿಕೊಳ್ಳೋಕೆ ದೆಹಲಿ ದಂಡಯಾತ್ರೆಯನ್ನ ಆರಂಭಿಸಿದ್ರ ವಿಜಯೇಂದ್ರ ಅನ್ನೋ ಪ್ರಶ್ನೆ. ವಿಜಯೇಂದ್ರ ಬದಲು ಹೊಸ ರಾಜ್ಯಾಧ್ಯಕ್ಷರಿಗೆ ಬೇಡಿಕೆಯನ್ನ ಇಟ್ರ ಭಿನ್ನರು. ಹಾಗಾದ್ರೆ ತಮ್ಮ ತಂಡದ ಪರ ಇಬ್ಬರ ಹೆಸರನ್ನ ವರಿಷ್ಠರ ಮುಂದಿಟ್ಟಿದ್ಯಾ ರೆಬಲ್ ಟೀಮ್ ಅನ್ನುವ ಅನುಮಾನ. ಶೋಭಾ ಕರಂದ್ಲಾಜೆ ಆಗ್ತಾರ ಬಿಜೆಪಿ ಮುಂದಿನ ರಾಜ್ಯಾಧ್ಯಕ್ಷೆ. ಅಪ್ಪನ ಅನುಭವ ಹೆಸರ ಬಲದ ಮೇಲೆ ಖರ್ಚು ಉಳಿಸ್ಕೊಳ್ತಾರ ಬಿವೈ ವಿಜಯೇಂದ್ರ. ಕಳೆದ 2 ದಿನದ ಹಿಂದೆ ಬಿವೈ ದೆಹಲಿಗೆ ತೆರಳಿದ್ದು ಇದೇ ಕಾರಣಕ್ಕ. ಹಾಗಾದ್ರೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯೋಕೆ ವಿಜಯೇಂದ್ರ ತೆರೆಮರೆಗೆ ತಯಾರಿಯನ್ನ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಸಾಕಷ್ಟು ದಿನಗಳಿಂದ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣಕ್ಕೇನು ಅಂತಂದ್ರೆ, ಬಿವೈ ವಿಜಯೇಂದ್ರರನ್ನ ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ಅನೌನ್ಸ್ ಮಾಡ್ಲಾಯ್ತೋ ಅಲ್ಲಿಂದಲೇ ಇನ್ನೊಂದು ಟೀಮ್ ಹುಟ್ಕೊಡುತ್ತೆ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಜಗಜ್ಜಾಹೀರು ಮಾಡ್ತಾರೆ. ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರು ಕರೆದು ನೋಟಿಸ್ ಕೊಟ್ಟು ಬುದ್ಧಿ ಹೇಳಿದ್ರು ಕೂಡ ಯಾವುದಕ್ಕೂ ಜಗ್ಗಲ್ಲ. ಇದೀಗ ವಿಜಯೇಂದ್ರ ಅವ್ರಿಗೆ ತಲೆ ಬಿಸಿ ಶುರುವಾಗಿದೆ. ಯಾಕಂದ್ರೆ ರೆಬಲ್ ಟೀಮ್ ಯತ್ನಾಳ್ ಅಂಡ್ ಟೀಮ್ಗೆ ಏನಿದೆ, ಇವರು ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸೋವರೆಗೂ ನಾವು ನಿದ್ದೆ ಮಾಡಲ್ಲ ಅಂತ ಶಪಥ ತೊಟ್ಟಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರಿಗೂ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ. ನೀವು ಏನೇ ಹೇಳಿದ್ರು ನಾವು ಏನ್ ಮಾಡ್ತಿದ್ವಿ ಅದನ್ನ ಮಾಡೇ ತೀರ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ವಿಜಯೇಂದ್ರ ನಗುಮುಖದಿಂದಲೇ ಸೈಲೆಂಟ್ ಆಗಿ ತೆರೆಮರೆಯ ಪ್ರಯತ್ನಗಳನ್ನ ಮಾಡ್ತಾ ಇರೋದು ತಮ್ಮ ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಅಂತ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರೆಬಲ್ಸ್ ಟೀಮ್ ತಮ್ಮಲ್ಲಿರುವಂತ ಇಬ್ಬರ ಹೆಸರನ್ನ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯಾಧ್ಯಕ್ಷರಾದ್ರೆ ನಾವೇ ಯಾರಾದ್ರೂ ಒಬ್ರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಪಣ ತಟ್ಟು ಕೂತಿದ್ದಾರೆ. ದಿನದಿಂದ ದಿನಕ್ಕೆ ರೆಬಲ್ಸ್ ಬಣ ಸ್ಟ್ರಾಂಗ್ ಆಗ್ತಾ ಇದೆ. ಹಿಡಿದಂತ ಪಟ್ಟು ಕೂಡ ಸಡಿಲ ಮಾಡ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರಿಗೆ ತಲೆನೋವು, ತಲೆಬಿಸಿ ಶುರು ಆಗಿದೆ. ಹೇಗೆ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ವಿಚಾರ ಇದೀಗ ಸಾಕಷ್ಟು ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಶೋಭಾ ಕರಂದ್ಲಾಜೆ ಅವರನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷೆ ಅಂತ 2025ರಲ್ಲಿ ಅನೌನ್ಸ್ ಮಾಡಿಬಿಡ್ತಾರಾ ಅನ್ನುವಂಥ ಒಂದು ಅನುಮಾನ. ಆ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು, ಚಿಂತನೆಗಳು ನಡೆದಿದೆಯಾ ಅನ್ನುವಂಥ ಅನುಮಾನ. ಯಾಕಂದರೆ ಈಗಾಗಲೇ ಅನೇಕ ಬಿಜೆಪಿಯ ನಾಯಕರುಗಳು ಹೈಕಮಾಂಡ್ ಕೂಡ ಮನವರಿಕೆ ಮಾಡಿದ್ದಾರೆ. ಈ ಭಿನ್ನಮತ, ಭಿನ್ನಾಭಿಪ್ರಾಯ ಅಥವಾ ಬಣ ಬಡಿದಾಟ ಅನ್ನೋದು ಏನಿದೆ ಇದನ್ನ ಆದಷ್ಟು ಬೇಗ ಶಮನ ಮಾಡಬೇಕು, ಸರಿ ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ತಲೆನೋವು ಆಗಬಹುದು ಅಂತ. ಈ ಎಲ್ಲದರ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸಾಕಷ್ಟು ದಿನಗಳ ಹಿಂದಿನಿಂದಲೂ ಕೂಡ ಗೊತ್ತಾಗ್ತಾ ಇದೆ. ಆದರೆ ಈಗ ಸಿಗ್ತಾ ಇರುವಂತ ಅತಿ ದೊಡ್ಡ ಮಾಹಿತಿ, ಶೋಭಾ ಕರಂದ್ಲಾಜೆ ಅವರನ್ನ ಹಾಗಿದ್ರೆ ನೂತನ ರಾಜ್ಯಾಧ್ಯಕ್ಷ ಅಂತ ಮಾಡ್ತಾರ, ವಿಜಯೇಂದ್ರ ಅವರು ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇದ್ದಾರಾ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ನೀತಿ ಹೊಸ ವರ್ಷದಲ್ಲಿ ಬಿಜೆಪಿಯ ಹೊಸ ಬದಲಾವಣೆಯ ಪರ್ವ ಶುರುವಾಗಬಹುದು ಅನ್ನುವಂತಹ ನಿರೀಕ್ಷೆ ಏನಿತ್ತು, ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಆರಂಭವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ತಮ್ಮ ಪದವಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ರೆ, ವಿಜಯೇಂದ್ರ ಅವರ ಬದಲಾವಣೆಗೆ ಪಟ್ಟು ಹಿಡಿದಿರುವಂತಹ ಬಿಜೆಪಿಯ ಭಿನ್ನರ ಬಳಗ ತನ್ನ ಬೇಡಿಕೆಗೆ ಪೂರಕವಾಗುವಂತೆ ಒಂದಿಬ್ಬರು ರಾಜ್ಯ ನಾಯಕರುಗಳ ಹೆಸರುಗಳನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ವರಿಷ್ಠರೆದುರಿಗೆ ಪ್ರಸ್ತಾಪ ಮಾಡಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿದೆ. ಮಾಹಿತಿಗಳ ಮೂಲಗಳ ಪ್ರಕಾರ ಕೇಂದ್ರ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರನ್ನ ಈ ಜಾಗದಲ್ಲಿ ಅಂದ್ರೆ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ಕೂರಿಸಬೇಕು. ಆ ಮುಖಾಂತರ ತಮಗೆ ಹಾಗೂ ತಮ್ಮ ಹಿರಿತನಕ್ಕೆ ಮನ್ನಣೆ ಕೊಡದೆ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಿರುವ ವಿಜಯೇಂದ್ರ ಮತ್ತು ಅವರ ತಂದೆ ಯಡಿಯೂರಪ್ಪನವರ ಬಣಕ್ಕೆ ತಿರುಗೇಟು ಕೊಡಬೇಕಾದಂತ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಭಿನ್ನರ ಬಳಗ ಯಶಸ್ವಿ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸೊ ಆದ್ರೆ ಇವೆಲ್ಲವೂ ಎಷ್ಟರ ಮಟ್ಟಿಗೆ ಈಡೇರ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಬೇಕಾಗತ್ತೆ. ಆದ್ರೆ ಸದ್ಯದ ವಿಚಾರಗಳು ಮತ್ತು ಪ್ರಸ್ತಾಪವಾಗಿರುವ ಚರ್ಚೆಯಲ್ಲಿರುವ ವಿಚಾರಗಳನ್ನ ಪರಾಮರ್ಶಿಸಿ ನೋಡೋದಾದ್ರೆ, ವಿಜಯೇಂದ್ರ ಅವರ ಬದಲಾವಣೆಗೆ ಒತ್ತಡ ಹೇರ್ತಿರುವಂತಹ ತಂಡ ಈಗ ತಮ್ಮ ತಂಡದಲ್ಲಿ ಬೇರೆ ಯಾರಿಗೂ ಅವಕಾಶ ಸಿಗುವ ಸಾಧ್ಯತೆಗಳು ಕ್ಷೀಣವಾಗಿರುವ ಹಿನ್ನೆಲೆಯಲ್ಲಿ ತಟಸ್ಥ ಹಾಗೆ ವಿಜಯೇಂದ್ರ ಅವರಿಗೂ ಹಾಗೆ ಯಡಿಯೂರಪ್ಪನವರಿಗೂ ಆಪ್ತರಾಗಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಷ್ಟು ಮಂದಿಯಲ್ಲಿ ಒಪಿನಿಯನ್ ಅನ್ನ ಪಡೆದುಕೊಂಡು ಅವರಲ್ಲಿ ಸೂಕ್ತ ಅನ್ನುವಂತ ನಿರ್ಧಾರವನ್ನ, ಹಾಗೆ ತಾವು ಮುಂದಿರುವಂತಹ ವ್ಯಕ್ತಿ
ಯಾವ ಕಾರಣಕ್ಕೆ ಆಯ್ಕೆಯಾಗಬೇಕು ಅನ್ನೋದನ್ನ ಮಾನದಂಡಗಳನ್ನ ಪರಿಶೀಲಿಸಿ ನೋಡಿದಾಗ ಅದಕ್ಕೆ ಸೂಕ್ತವಾಗುವಂತಹ ವ್ಯಕ್ತಿಯನ್ನು ಹುಡುಕಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಮುಂದಿಟ್ಟು ಶೋಭಾ ಕರಂದ್ಲಾಜೆ ಅವರ ಹೆಸರನ್ನ ಮುನ್ನೆಲೆಗೆ ತಂದು ಬಿಟ್ಟಿದೆ. ಹೀಗಾದಲ್ಲಿ ರಾಜ್ಯ ಬಿಜೆಪಿಗೆ ಮೊದಲ ಮಹಿಳಾ ರಾಜ್ಯಾಧ್ಯಕ್ಷರು ಸಿಗುವಂತ ಸಾಧ್ಯತೆ ಇದೆ. ಬದಲಾವಣೆಯ ವರ್ಷದಲ್ಲಿ ಹೊಸ ಯೋಚನೆಯನ್ನು ಮಾಡ್ತಿರುವಂತಹ ಬಿಜೆಪಿ ವರಿಷ್ಠರಿಗೆ ಈ ಒಂದು ಪಾಯಿಂಟ್ ಕೂಡ ಲಾಭದಾಯಕವಾಗಿ ಪರಿಣಮಿಸಬಹುದು ಅನ್ನೋದನ್ನ ಮುಂದಿಟ್ಟುಕೊಂಡು ಚಿಂತನೆ ಮತ್ತು ಲೆಕ್ಕಾಚಾರಗಳನ್ನ ಅದು ಹೆಣದಿದೆ ಅನ್ನುವಂಥದ್ದು ಮಾಹಿತಿ. ಆದ್ರೆ ಮತ್ತೊಂದು ಕಡೆ ವಿಜೇಂದ್ರ ಅವರು ತಮ್ಮ ಸ್ಥಾನವನ್ನ ಬದ್ಧಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಭಿನ್ನದ ಬಣದ ಕೆಲವೊಂದಷ್ಟು ಬೇಡಿಕೆಗಳನ್ನ ಈಡೇರಿಸಿಕೊಡುವ ವಾಗ್ದಾನವನ್ನ ಕೂಡ ಮಾಡಿದ್ದಾರೆ. ಇದರ ಭಾಗವಾಗಿ ಕಳೆದ 2 ದಿನಗಳ ಹಿಂದೆ ಅವರು ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ವರಿಷ್ಠ ನಾಯಕರ ಆಪ್ತರ ಪ್ರಮುಖರ ಬಳಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಭಿನ್ನರ ಬಳಗ ಬೇಡಿಕೆ ಇಟ್ಟಿರುವ ರೀತಿಯಲ್ಲಿ ತಮ್ಮ ಆಪ್ತ ಬಳಗದ ಬಗ್ಗೆ ಮಾತನಾಡಿರುವಂತಹ ಅವರ ಕೋರಿಕೆ ಲೆಕ್ಕಾಚಾರದಲ್ಲಿ ಕೋರ್ ಕಮಿಟಿಯ ಜೊತೆಗೆ ರಾಜ್ಯಾಧ್ಯಕ್ಷರ ಮತ್ತು ಕಾರ್ಯಕಾರಿ ಸಮಿತಿಯ ಕೆಲವೊಂದಷ್ಟು ಸ್ಥಾನಗಳನ್ನ ಬದಲಾವಣೆ ಮಾಡುವುದಕ್ಕೆ ಅವರು ಕೂಡ ಒಪ್ಪಿಗೆಯನ್ನ ನೀಡಿದ್ದಾರೆ. ಆ ಮುಖಾಂತರ ಅವರ ಭಿನ್ನರ ಬಳಗದ ಬೇಡಿಕೆಯ ಅನ್ವಯವಾಗುವಂತೆ ತಾವು ತಮ್ಮ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಉಳಿಸಿಕೊಳ್ಳುವ ಮುಖಾಂತರ ಉಳಿದಂತಹ ಸ್ಟ್ರಕ್ಚರಿಕಲ್ ಬಾಡಿಗಳಲ್ಲಿ ಬದಲಾವಣೆಯನ್ನು ತರುವುದಕ್ಕೆ ಅವರು ಸಹಮತಿಯನ್ನ ಕೊಟ್ಟಿದ್ದಾರೆ. ಹೀಗಾದಲ್ಲಿ ಇದಕ್ಕೆ ರಾಜ್ಯ ನಾಯಕರುಗಳು ಸಹಮತಿಯನ್ನ ಕೊಟ್ಟರೆ, ರಾಷ್ಟ್ರೀಯ ನಾಯಕರುಗಳು ಒಪ್ಪಿಗೆಯನ್ನ ಕೊಟ್ಟರೆ ರಾಜ್ಯಾಧ್ಯಕ್ಷರ ಪದಚ್ಯುತಿಯ ಬದಲು ರಾಜ್ಯ ಪದಾಧಿಕಾರಿಗಳ ಸಂಘದಲ್ಲಿ ಬದಲಾವಣೆ ಮಾಡುವ ಮುಖಾಂತರ 2 ತಂಡಗಳ ಸಮನ್ವಯತೆಯನ್ನ ಮಾಡಿಕೊಂಡು ತಮ್ಮ ಹುದ್ದೆಯನ್ನು ಉಳಿಸಿಕೊಳ್ಳುವಂತ ಯೋಚನೆಯಿಂದ ಅವರು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಮಾಹಿತಿ. ಸೊ ಈ ಎಲ್ಲಾ ಮಾತುಕತೆಗಳ ಮೊದಲ ಹಂತದಲ್ಲಿರೋದ್ರಿಂದಾಗಿ ಇನ್ನೂ ಕೂಡ ಇದರ ಪೂರ್ಣ ಪ್ರಮಾಣದ ಚಿತ್ರಣ ಏನಾಗಬಹುದು ಅನ್ನೋದರ ಬಗ್ಗೆ ನಿರೀಕ್ಷೆನ ಮಾಡಬೇಕಾಗತ್ತೆ. ಫೆಬ್ರವರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ನಡೀತಿದೆ. ಅದಕ್ಕೂ ಮೊದಲು 70% ರಾಜ್ಯಗಳಲ್ಲಿರುವಂತಹ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಅವರ ಪುನರ್ ನಿಯೋಜನೆ ಮಾಡಲೇಬೇಕಾಗುತ್ತದೆ. ಇವರೆಲ್ಲರ ಇಂಟರ್ನಲ್ ವೋಟಿಂಗ್ ನ ಬಳಿಕ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಮಾಡಬೇಕಾಗತ್ತೆ. ಆ ಸಂದರ್ಭದ ಒಳಗಾಗಿ ಆಗುವಂತಹ ಬದಲಾವಣೆಗಳನ್ನು ತಡೆ ಹಿಡಿಯುವಂತ ಪ್ರಕ್ರಿಯೆಯಲ್ಲಿ ರಾಜ್ಯ ಬಿಜೆಪಿ ನಿಂತುಕೊಂಡಿದೆ. ವಿಜೇಂದ್ರ ಅವರಿಗೂ ಕೂಡ ಈಗ ಕೊಟ್ಟಿರುವಂತಹ ಆರಂಭಿಕ ಅವಧಿಯ ಗ್ರೇಸ್ ಪೀರಿಯಡ್ ಅನ್ನ ಕಳೆದರೆ ಮತ್ತೆ ಮುಂದಿನ 3 ವರ್ಷದ ಅವಧಿಗೆ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವಂತಹ ಚಿಂತನೆಯನ್ನ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಅಗತ್ಯ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆ ದಾರಿಯಲ್ಲಿ ಅವರು ಮುಂದೆ ಸಾಗಿದ್ದೇ ಆದಲ್ಲಿ ಮುಂದಿನ ಬಾರಿ ಚುನಾವಣೆ ಎದುರಿಸಬೇಕಾಗತ್ತೆ. ಚುನಾವಣೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕಷ್ಟಸಾಧ್ಯ ಆಗಿರೋದ್ರಿಂದಾಗಿ ಅಲ್ಲಿವರೆಗೂ ಕೂಡ ತಾವು ಮುಂದುವರಿಯುವುದಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಯತ್ನಗಳನ್ನ ಅವರು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಹಾಗೆ ಭಿನ್ನರ ತಂಡ ಕೂಡ ಇದಕ್ಕೆ ಪ್ರತಿಯಾಗಿ ಹೊಸಬರ ಹೆಸರನ್ನ ತೇಲಿಬಿಟ್ಟು ಆ ಮುಖಾಂತರ ತಾನು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪಕ್ಷವನ್ನು ಸದೃಢಗೊಳಿಸುವ ಯೋಚನೆಯನ್ನ ಮಾಡ್ಕೊಂಡಿದೆ. ಅದಕ್ಕೆ ಬೇಕಾದ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದೆ. ಹೀಗೆ ಹೊಸ ವರ್ಷದಲ್ಲಿ ಬಿಜೆಪಿ ಬದಲಾವಣೆ ಅಲೆಯ ಜೊತೆಗೆ ಹೊಸ ನಾಯಕತ್ವವನ್ನು ಹೊಂದುತ್ತೋ ಅಥವಾ ಇರುವಂತ ರಾಜ್ಯಾಧ್ಯಕ್ಷರನ್ನು ಇಟ್ಟುಕೊಂಡು ಹೊಸ ತಂಡದ ಜೊತೆಗೆ ತಮ್ಮ ಬೇಡಿಕೆ ಈಡೇರಿಸಿಕೊಂಡು ಪಕ್ಷ ಸಂಘಟನೆ ಮಾಡಿ ಮರಳಿ ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನ ಮಾಡ್ತದೋ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಈ ಎಲ್ಲಾ ಕುತೂಹಲಗಳಿಗೂ ಹೊಸ ವರ್ಷ ಉತ್ತರವನ್ನ ಕೊಡಲಿದೆ. ಫೆಬ್ರವರಿಯ ಬಳಿಕ ಇವೆಲ್ಲದಕ್ಕೂ ಸ್ಪಷ್ಟ ಉತ್ತರ ಲಭ್ಯವಾಗಲಿದೆ. ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.